ಹಾಯ್ ಆತ್ಮೀಯರೇ, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಐ ಲವ್ ಯು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಬಂದವ್ರಿಗೆ ಸ್ವಾಗತ. ಆ್ಯಂಡ್ ಮತ್ತೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಗುಡ್ ಮಾರ್ನಿಂಗ್. ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡ್ತೀರಾ? ಓಕೆ, ಗೊತ್ತಾಗುತ್ತಲ್ಲ ಹೋದ್ಮೇಲೆ. ಇವತ್ತು ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಯಾವ ಟೆಂಪಲ್ ಅಂತ ಕೇಳ್ಬೋದು. ಯಾವ ಟೆಂಪಲ್ಲು ಅಂತ ಅಂದರೆ ಶನಿ ಮಹಾತ್ಮ ಟೆಂಪಲ್ಲು. ಅದು ಯಾವ ಏರಿಯಾದಲ್ಲಿದೆ, ಇದು ಯಾವ ಟೆಂಪಲ್ ಅಂತ ನೀವು ಗೆಸ್ ಮಾಡಬೇಕು. ಆ್ಯಂಡ್ ಕಮೆಂಟು ಕೂಡ ಮಾಡಬೇಕು. ಮಾಡ್ತಿರಲ್ಲ? ಓಕೆ, ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೇಯ. ನಾನು ಇವತ್ತು ಟೆಂಪಲಿಗೆ ಹೋಗ್ತಾ ಇದ್ದೀನಿ. ಗಾಯ್ಸ್, ಇದು ಯಾವ ಏರಿಯಾ ಅಂತ ಹೇಳಿ ನೋಡೋಣ. ಕಾಮೆಂಟ್ ಮಾಡಿ ತಿಳಿಸಿ. ಏರಿಯಾ ಎಲ್ಲ ಗೊತ್ತಾ? ಇದು ಟೈಮ್ ಆಗೈತೆ, ಬಾ ಮಾಡಿ. ನೋಡಿ ಗಾಯ್ಸ್, ಏರಿಯಾ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಗೊತ್ತಾ ಇದು ಏರಿಯಾ? ಕೆಂಪೇಗೌಡ ಲೇಔಟ್ ಗೊತ್ತಲ್ಲ? ಗೊತ್ತಿದ್ದರೆ ಕಮೆಂಟ್ ಮಾಡಿ. ಗಾಯ್ಸ್, ನನ್ನ ಮಗಳು ನೋಡಿ ಟ್ರ್ಯಾಕ್ ಹೋಗಿ ಜಡೆ ಹಾಕೋಬಿಟ್ಟಿದ್ದಾಳೆ. ಜಡೆ ಓಕೆನಾ? ಹೇರ್ ಸ್ಟೈಲ್ ಓಪನ್ನು ಹೇರ್ ಸ್ಟೈಲ್ ಅಂದರೆ ನನಗೆ ಇಷ್ಟ. ಓಪನ್ ಹೇರ್ ಸ್ಟೈಲು ಓಕೆನಾ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಗಾಯ್ಸ್, ಇದು ಶಾರದಾಂಬ ದೇವಿ ಟೆಂಪಲ್ಲು. ಇದು ಯಾವ ಏರಿಯಾ ಗೊತ್ತಾ ನಿಮಗೆ? ಇದು ಏರಿಯಾ ಯಾವುದಂದರೆ ರಾಜಗೋಪಾಲ್ ನಗರ. ಗಾಯ್ಸ್, ನಮ್ಮ ಮದರ್ ಹೇಳ್ತಾ ಇರೋರು, ಆವಾಗ ಟೆಂಪಲ್ಗೆ ಹೋಗ್ಬೇಕಾದ್ರೆ ಕಾಲಲ್ಲಿ ಚಪ್ಪಲ್ ಹಾಕ್ಕೊಂಡು ಹೋಗ್ಬಾರ್ದು, ಬರೀ ಕಾಲಲ್ಲಿ ಹೋಗೋದೇ ಒಳ್ಳೆಯದು ಅಂತ. ನೀವೇನಂತ ಕಮೆಂಟ್ ಮಾಡ್ತೀರಾ? ಹಾಗೆ ನಡ್ಕೊಂಡು ಹೋಗೋದು ಒಳ್ಳೆಯದಾ, ಗಾಡೀಲಿ ಹೋಗೋದು ಒಳ್ಳೆಯದಾ? ಕಮೆಂಟ್ ಮಾಡಿ ತಿಳಿಸಿ. ಗಾಯ್ಸ್, ಇದು ಟೆಂಪಲ್ ಯಾವುದು ಹೇಳಿ? ಇದು ಬಲಮುರಿ ಗಣೇಶ ಟೆಂಪಲ್ಲು. ರಾಜಗೋಪಾಲ್ ನಗರದಲ್ಲಿ ಬಲಮುರಿ ಗಣೇಶ ಟೆಂಪಲ್ ನೋಡಿದ್ದೀರಾ? ನೋಡಿರೋರು ಕಮೆಂಟ್ ಮಾಡಿ ತಿಳಿಸಿ. ಇದು ಏರಿಯಾ ಯಾವುದು ಹೇಳಿ? ಇದೆಲ್ಲ ರಾಜಗೋಪಾಲ್ ನಗರನೇ. ಏರಿಯಾ ನೋಡಿ ಗೊತ್ತಾದರೆ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ಕಡೆ ಬಂದಿರೋರಾದರೆ ಗೊತ್ತಿರುತ್ತೆ ನೋಡಿ. ನನಗೆ ರಾಜಗೋಪಾಲ್ ನಗರ ಅಂತ ಇಲ್ಲಿಂದ ಅಲ್ಲಿ ತನಕ ರಾಜಗೋಪಾಲ್ ನಗರ ಸೇರಿದೆ ಅಂದ್ಕೊಂಡಿದ್ದೀನಿ, ಪೊಲೀಸ್ ಸ್ಟೇಷನ್ವರೆಗೂ. ಪೊಲೀಸ್ ಸ್ಟೇಷನ್ ಹಿಂದೆ ಇದೆ ಶನಿ ಮಹಾತ್ಮ ಟೆಂಪಲ್. ಆ ಟೆಂಪಲ್ಗೆ ನಾನು ಹೋಗ್ತಾ ಇರೋದು. ನಡ್ಕೊಂಡು ಹೋಗೋಕ್ಕೆ ಇಷ್ಟ ನನಗೆ. ನಡ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತು ಚಾನ್ಸ್ ಇಲ್ಲ ಗಾಡಿಯಲ್ಲಿ ಹೋಗೋದು, ಅದಕ್ಕೆ ಇವತ್ತು ನಮ್ಮ ಸಿಸ್ಟರ್ ನಾವೆಲ್ಲನೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡೆಯೋದು ಒಳ್ಳೇದಲ್ವ ಗಾಯ್ಸ್? ಒಳ್ಳೇದಾದರೆ ಕಮೆಂಟ್ ಮಾಡಿ ತಿಳಿಸಿ. ಒಳ್ಳೇದಲ್ಲ ಗಾಡೀಲಿ ಹೋಗೋದೇ ಒಳ್ಳೇದು ಅಂದರೆ ಅದಕ್ಕೂ ಕಮೆಂಟ್ ಮಾಡಿ ತಿಳಿಸಿ. ಗಾಯ್ಸ್ ನೋಡಿ, ಆ ಕಡೆಯಿಂದ ಆಟೋ, ಈ ಕಡೆಯಿಂದ ಸ್ಕೂಲ್ ಬಸ್. ಚಿಕ್ಕ ರೋಡಲ್ಲಿ ಬಂದು ಸುಮ್ಮನೆ ಸುತ್ತಾಕ್ತಾರೆ. ಓಡಾಡೋಕ್ಕೆ ಅಷ್ಟೇ ಇದು ರಸ್ತೆ. ಇವ್ರು ನೋಡಿದ್ರೆ ಸುಮ್ಮನೆ ಟ್ರಬಲ್ ಕೊಡ್ತಾರೆ ಓಡಾಡೋರಿಗೆ. ನೋಡಿ ಗಾಯ್ಸಲ್ಲ, ನೋಡಿ ಹಾಗೆ ಬಂದು ಈಗಿಷ್ಟೊತ್ತಾಗಿದೆ. ಟೆನ್ಷನ್ ಬೇರೆ ಆಗ್ತಾಯಿದೆ. ದೇವಸ್ಥಾನ ಟೆಂಪಲ್ ಎಲ್ಲಿ ಬಾಗಿಲು ಹಾಕ್ಬಿಡ್ತಾರೋ ಅಂತ. ಬನ್ನಿ ಹೋಗೋಣ ಅಂತ.
ಬೇಗ ಬರ್ತಾ ಇದೆ ಯಾವಾಗೂ 12 o'clockಗೆ. ಇವತ್ತು ಲೇಟ್ ಆಗ್ಬಿಟ್ಟಿದೆ. ನೋಡಬೇಕು, ದರ್ಶನ ಮಾಡಿ ನಮಗೆ ಬರಬೇಕಾದ್ರೆ ಏನಾದರೂ ಮಕ್ಕಳಿಗೆ ಕೊಡಿಸ್ಬೇಕಾಗುತ್ತೆ. ಯಾಕೆ ಅಂತಂದರೆ ಇವತ್ತು ಅಲ್ಲಿ ಪ್ರಸಾದ ಸಿಗಲ್ಲ ಅನಿಸುತ್ತೆ ಟೈಮ್ ಆಗಿರೋದಕ್ಕೆ. ನೋಡೋಣ. ಆಮೇಲೆ ನೋಡಿ 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 ಗಾಯ್ಸ್, ಯಾವುದು ಅಂತ ಹೇಳ್ತೀರಾ? ಕಮೆಂಟ್ ಮಾಡಿ ನೋಡೋಣ ತಿರುಗಿ ಎಷ್ಟು ಜನಕ್ಕೆ ಬೇಕು ಅಂತ. ಯಾರ್ಯಾರು ಇಲ್ಲಿ ಬಂದಿದ್ದೀರಾ ಅವರೆಲ್ಲನೂ ಕಮೆಂಟ್ ಮಾಡಿ ತಿಳಿಸಿ. ಯಾವ ಟೆಂಪಲ್ ಇದು? ಓ ಗೊತ್ತಿನ ಪ್ರಸಾದ ಸಿಕ್ಕಿದೆ, ಊಟ ಮಾಡ್ತಾ ಇದ್ದೀವಿ. ನಂದು ಲಿಪ್ಸ್ಟಿಕ್ ಎಲ್ಲ ಹೊರಟೋಗ್ಬಿಟ್ಟಿದ್ಯಾ? ಅಯ್ಯೋ, ಹಾಕೊಂಡೋಗಿದೆ ಅಲ್ವ, ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಊಟ ಮಾಡಬೇಕಾದ್ರೇ ಅದನ್ನು ಜೊತೆಯಲ್ಲೇ ತಿನ್ಕೊಬಿಟ್ಟಿದ್ದೀನಿ. ಉಪ್ಪಿನಕಾಯಿ ಹಾಕಿದ್ರು, ಆ ಉಪ್ಪಿನಕಾಯಿ ಜೊತೆ ಇದನ್ನು ತಿನ್ಕೊಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಅದು ಉಪ್ಪಿನಕಾಯಿ ಖಾರ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ಅದ್ರ ಜೊತೆ ನಾನು ತಿನ್ಕೊಬಿಟ್ಟಿದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ಅವ್ರು ಎಷ್ಟೊಂದು ಲೇಟ್ ಮಾಡ್ತಾರೆ. ಟೆಂಪಲ್ ಬರಬೇಕು ಅಂದ್ರೂ ಲೇಟ್ ಮಾಡ್ತಾರೆ, ಮತ್ತು ಮನೆಗೆ ಹೋಗ್ಬೇಕು ಅಂದ್ರೂ ಲೇಟ್ ಮಾಡ್ತಾರೆ. ಬರೀ ಯಾವಾಗೂ ಲೇಟು ಲೇಟು ಲೇಟು. ನೋಡಿ ಸಂಗ್ರಹ ಅವಸರ ಏನಿಲ್ವಲ್ಲ ಮಮ್ಮಿ, ಅದಕ್ಕೆ ಮೆಲ್ಲಗೆ ಹಿಡ್ಕೊಂಡು ಹೋಗೋದು. ಅದಕ್ಕೆ ಆನ್ ದ ವೇ ಹೋಗ್ಬೇಕಾದ್ರೆ ಇದೇ ದಾರಿಲೇ ಒಂಥರ ನಿದ್ದೆ ಮಾಡಿಕೊಂಡು ಕೂತ್ಕೊಂಡು ಮಾಡ್ಕೊಂಡು ಹೋಗ್ಬೋದಲ್ವ ಗಾಯ್ಸ್. ಇವರು ಬಿಟ್ಟರೆ ಹಂಗೆ ಮಾಡಿಬಿಡ್ತಾರೆ ಬೇಕಿದ್ರೆ. ಇದು ಸಣ್ಣಗಿರುತ್ತಲ್ಲ ಮರದ ಕೆಳಗಡೆ, ಅದಕ್ಕೆ ಸಣ್ಣಗಿರೋ ಮರದ ಕೆಳಗಡೆ ಆರಾಮ ನಿದ್ದೆ ಮಾಡ್ಕೊಂಡು ಬಂದುಬಿಡ್ತಾರೆ ಬಿಟ್ಟರೆ. ಆದರೆ ನಾನು ಬಿಡೋದಿಲ್ವಲ್ಲ. ಎಷ್ಟು ಸ್ಲೋ ಬರ್ತಾ ಇದ್ದಾರೆ ನೋಡಿ, ನನಗೆ ಇಲ್ಲಿ ತಡೆಯೋಕ್ಕಾಗ್ತಾ ಇಲ್ಲ ಬಿಸಿಲು. ಮಕ್ಕಳು ನೋಡಿ ಗಾಯ್ಸ್, ಮಕ್ಕಳು ನೋಡಿ ಹೆಂಗೆ ನೆರಳಲ್ಲಿ ಆಟ ಆಡ್ತಾ ಇದ್ದಾರೆ ಪಾಪ ಮಕ್ಕಳು. ಸ್ಯಾಟರ್ಡೆ ಕ್ಲಾಸ್ ಮುಗಿಸ್ಕೊಬಂದು ಅವ್ರಿಗೂ ಬೇಜಾರಾಗುತ್ತೆ ಅಲ್ಲ, ಅದಕ್ಕೆ ಗಾಯ್ಸ್ ಸಿಕ್ಕಾಪಟ್ಟೆ ಬಿಸಿಲಿದೆ, ನಡೆಯೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಅದು ನಡ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಲ್ವಾ ಗಾಯ್ಸ್. ಹೀಗೆ ನಡಿಬಾರ್ದು. ಬಟ್ ಅದು ಟೆಂಪಲಲ್ಲಿ ಎಲ್ಲಿ ರೆಸ್ಟ್ ಮಾಡೋಕ್ಕಾಗುತ್ತೆ, ಊಟ ಮಾಡ್ಕೊಂಡು ಹೋಗ್ಬೇಕಲ್ವ, ಅದಕ್ಕೆ ನಿಧಾನವಾಗಿ ಹೋಗ್ತಾಯಿದ್ದೀವಿ. ಮನೇಲಾಗಿದ್ದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ವಿ, ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಬಿಡ್ತಾಯಿದ್ವಿ. ಒಂದು 1/2 hour ಇಲ್ಲ, ಸುಮ್ಮನೆ ಮಲ್ಕೊಂಡು ಎದೊಳಗಷ್ಟು ರೆಸ್ಟ್ ಅಂದರೆ. ಊಟ ನೋಡಿ, ನಮಗಿಂತ ಫಸ್ಟು ಮುಂದೆ ಹೋದರು ಹಾಗಂತ ಹೇಳಿದ್ದಕ್ಕೆ, ಸ್ಲೋ ನಡ್ಕೊಂಬರ್ತಾರೆ ಅಂತ ಹೇಳಿದ್ದಕ್ಕೆ ಅವರು ಮುಂದೆ ಫಾಸ್ಟಾಗಿ ಹೋಗ್ತಾಯಿದ್ದಾರೆ. ನಾವೇ ಅವ್ರಿಗಿಂತ ಸ್ಲೋ ಆಗೋದ್ವಿ. ಅವ್ರನ್ನ ಇದೇ ಮಾಡಿಲ್ಲ, ಮಾಡಿಲ್ಲ, ಹಾನ್ ಮಾಡಿದ್ರಲ್ವ, ನಾನು ಮಾಡಿದ್ದೀನಲ್ಲ. ಗೊತ್ತಾ ಗಾಯ್ಸ್, ಮಾರುತಿ ಥಿಯೇಟರ್ ಈ ಕಡೆ ಬಂದವರು ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಮೂವೀಸ್ ಇದು ಯಾವುದೋ ಹಾಕಿದ್ದಾರೆ. ಈ ಮೂವೀಸ್ ಚೆನ್ನಾಗಿಲ್ಲ ನೋಡಿ ಗಾಯ್ಸ್.
ಪಿಂಕ್ ಕಲರ್ ಲೈನಿಂಗ್ ತೊಗೊಂಡೆ. ನೆಟ್ಟೆಡು ಅಷ್ಟೊಂದು ಯಾವುದು ಇಷ್ಟ ಆಗೋ ಥರ ಇಲ್ಲ, ಅದಕ್ಕೆ ಲೈನಿಂಗ್ ತೊಗೊಂಡಿದ್ದೀನಿ. ಇಲ್ಲಿ ಬಂದು ಗಾಯ್ಸ್, ಈ ಜಾಗದಲ್ಲಿ ಹೆಜ್ಜೆ ಮಿಷಿನ್ ಇಟ್ಟಿದ್ರು. ಆಗಲೇ ತೆಗೆದು ಒಂದು 15 ಡೇಸ್ ಆಗಿರಬೇಕು. ನೋಡಿ, ಬಂದಿರೋ ನೆನಪಿದೆಯಾ ನಿಮಗೆ? ಆಗಾಗ ಒಂದು 3 ಮಂತ್ಸ್ಗೆ ಒಂದ್ಸಾರಿ ಇರ್ತಾ ಇರ್ತಾರೆ ಇಲ್ಲಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಶನಿ ಮಹಾತ್ಮ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ಎಷ್ಟು ದೂರ ಆಯಿತು ಅಂತ. ಮನೆಗೆ ಹೋಗಿ ಬೇಗ ನೀರು ಕುಡಿಯೋಣ ಅಂತ ಅಂದರೆ ಇನ್ನೂ ನಡೀತಾನೇ ಇದ್ದೀವಿ. ಆದರೆ ಮನೆ ಮಾತ್ರ ಸಿಕ್ಕಲಿಲ್ಲ. ಸಿಕ್ಕಾಪಟ್ಟೆ ಬಾಯಾರಿಕೆ ಆಗೋಗಿದೆ ನನಗೆ. ತುಂಬ ದಾಹ ಆಗ್ತಾಯಿದೆ. ಈ ಬಿಸಿಲು ಅಂದ್ರೇ ಅಷ್ಟು ಅನಿಸುತ್ತೆ. ಅನ್ನ ಸಾಂಬಾರು ತಿಂದರೂ ಅಷ್ಟೇ, ಬೇರೆ ಏನು ತಿಂದರೂ ಅಷ್ಟೇ. ಈ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಬಾಯಾರಿಕೆ. ಈ ಟೈಮಲ್ಲಿ ಏನೇ ಮಜ್ಜಿಗೆ ಕುಡಿದ್ರೂ ಅಷ್ಟೇ, ಮಜ್ಜಿಗೆ ಕುಡಿದ್ರೆ ಹೋಗುತ್ತೆ ಬಾಯಾರಿಕೆ ಅಂತ ಹೇಳ್ತಾರೆ. ಎಲ್ಲ ಸುಳ್ಳು. ಮಜ್ಜಿಗೆಗಿಂತ ವಾಟರೇ ಬೆಸ್ಟು. ಇನ್ನು ಕೋಲ್ಡ್ ವಾಟರ್ ಕುಡಿದ್ರೆ ಇದ್ದಿದ್ದು ಬಾಯಾರಿಕೆ ಆಗುತ್ತೆ. ವಾದಮು ಎಷ್ಟು ಬೆಟರ್ ಅನಿಸುತ್ತೆ. ಓಕೆ ಗಾಯ್ಸ್, ನಾನು ಆಮೇಲೆ ಕನ್ನಡಲ್ಲಿ ನೋಡ್ಕೊಂಬರ್ತೀನಿ. ಓಕೆ ಗಾಯ್ಸ್, ನೋಡಿ, ಇವಳು ನಿಂತಿರೋ ಜಾಗದಲ್ಲೇ ಡ್ಯಾನ್ಸ್ ಆಡ್ತಾ ಇರ್ತಾಳೆ. ನನಗೆ ಮಸಾಲೆ ಪೂರಿ, ಗೋಬಿ ಮಂಚೂರಿ ಎಲ್ಲ ಕೊಡಿಸ್ಬೇಕು ಅಂತ ಹೇಳಿದಾಳೆ. ನೋಡೋಣ ಬನ್ನಿ ಏನೇನು ತಿಂತಾಳೆ ಅಂತ. ಇವಳು ಜಾಸ್ತಿ ತಿನ್ನಲ್ಲ, ಒಂದು ಪ್ಲೇಟಲ್ಲೇ ಹಾಫ್ ಪ್ಲೇಟ್ ತಿನ್ನೋಳು ಇವಳು. ಸುಮ್ಮನೆ ಗೋಬಿ ಮಂಚೂರಿ, ಮಸಾಲೆ ಪೂರಿ, ಪಾನಿಪೂರಿ ಅಂತ ಕೇಳ್ತಾ ಇರ್ತಾಳೆ. ನೋಡಬೇಕು ಏನೇನು ತಿಂತಾಳೆ ಅಂತ, ಗೊತ್ತಿಲ್ಲ. ಬನ್ನಿ ಕೊಡ್ಸೋಣ. ಪೂರಿ ಏನು ಬೇಡವಾ? ಪಾನಿಪುರಿ ಅದು ಮಸಾಲೆ ಸ್ವಲ್ಪ ಜಾಸ್ತಿ ಕೊಡು ಅಂತ ಹೇಳಿ ಹೋಗ್ಲಿ. ಅದಾದರೂ ಆಂಟಿ ಮಸಾಲೆ ಅದು ಸ್ವಲ್ಪ ಜಾಸ್ತಿ ಕೊಡಿ ಆಂಟಿ. ಗೊತ್ತಾಯ್ತಾ ಗಾಯ್ಸ್? ಇದು ಯಾವ ರೂಟ್ ಗೊತ್ತಾ? ಇದು ಪಾರ್ಕ್ ರೂಟು. ಇಲ್ಲಿ ಬಂಗಾರಪೇಟೆ ಚಾಟ್ಸ್ ಅಲ್ಲಿದ್ದೀವಿ. ಇವಳಿಗೊಂದು ಪಾರ್ಸಲ್ ತೊಗೊಂಡೋಗೋಣ ಅಂತ. ಟೆಂಪಲ್ಗೆ ಹೋಗಿ ಬರಬೇಕಾದ್ರೆ ತುಂಬಾ ವಾಕ್ ಆದಂಗೆ ಆಗಿದೆ. ಸ್ವಲ್ಪ ಕಾಲು ಕೈಯೆಲ್ಲ ಪೇಯ್ನ್ ಆಗ್ತಾ ಇದೆ. ಅದಕ್ಕೆ ವಾಕ್ ಮಾಡಲ್ಲ ಇವತ್ತು. ಮಸಾಲೆ ಪುರಿ ಅಲ್ಲ, ಪಾನಿಪುರಿ ಪಾರ್ಸಲ್ ತೊಗೊಂಡು ಹೋಗೋದು. ನೋಡಿ ಗಾಯ್ಸ್, ಇವಳು ಎಷ್ಟು ಹತ್ತಿರದಲ್ಲಿ ಬಂದಿದ್ದಾಳೆ ನೋಡಿ. ಕೊಡಿಸಿದ್ರೆ ಪಾರ್ಸಲ್ಲು ಏನು ಖುಷಿಯಾಗಿ ತೊಗೊಂಡು ಹೋಗ್ತಾ ಇದ್ದಾಳೆ ಅಂತ. ಅಲ್ಲೇ ತಿಂತೀನಿ ಅಂತ ಹೇಳಿದ್ದು. ನಮ್ಮ ಜೊತೆ ಯಾರು ಕಂಪ್ನಿ ಕೂಡ ಬಂದಿಲ್ಲ ಇವತ್ತು. ನನ್ನ ಫ್ರೆಂಡ್ ಯಾರು ಬಂದಿಲ್ಲ. ಅದಕ್ಕೆ ನಾನು ಪಾರ್ಸಲ್ ತೊಗೊಂಡೆ, ಮನೆಗೆ ಹೋಗಿ ತಿನ್ನೋಣ ಅಂತ. ಇಬ್ಬರು ತಿನ್ನಬೇಕು. ಅದಕ್ಕೆ ಮನಸ್ಸು ಫೀಲ್ ಆಗುತ್ತೆ. ಜೊತೆಲಿ ನನ್ನ ಫ್ರೆಂಡ್ ಇರಬೇಕು. ಯಾರೂ ಇಲ್ಲ ಅಂದರೆ ಇಬ್ಬರಿಗೂ ತಿನ್ನೋದಕ್ಕೆ ಫೀಲ್ ಆಗುತ್ತೆ. ಅದಕ್ಕೆ ನಾನು ಪಾರ್ಸಲ್ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ.